ఇక్కడ వరకు కూడా ಹಲೋ ಎಲ್ಲ ಹಿರಿಯ ಮಂತ್ರಿಗಳು ಆಗಿರ್ತಕ್ಕಂಥ ಸಾಮಾನ್ಯ ಜಾರ್ ಸಾಹೇಬರು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿರೋದ್ರಿಂದ ಶಾಸಕರಾಗಿರ್ತಕ್ಕಂಥ ಜಾರ್ ಸಾಹೇಬರು ಮತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಆಂಜನೇಯ ಸಾಹೇಬರು, ಮಾಜಿ ಶಾಸಕರಾಗಿರ್ತಕ್ಕಂಥ ಉಮಾಪತಿಯವರೇ, ಮತ್ತೆ ದ್ರಾಕ್ಷಿ ಬೋರ್ಡಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಅವರು, ಡಿ.ಟಿ. ವೆಂಕಟೇಶ್ ಅವರೇ, ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಜಯಮ್ಮ ಅವರೇ, ನಮ್ಮ ಇಲಾಖೆಯಲ್ಲಿ ಏನಾದರೂ ಸರಿಯಾದ ಬೇರೆ ಬೇರೆ ಏನಾದರೂ ಅವ್ಯವಹಾರ ಆಗ್ತಾ ಇದೆಯಾ, ಏನು ಮಾಡಬೇಕು ನೀವು ಸಲಹೆ ಕೇಳಲಿಕ್ಕೆ ಬಂದಿದ್ದು. ಅದು ಹೇಳ್ಕೊಂಡು ಪ್ರತಿಯೊಬ್ಬರು ಭಾಷಣ ಮಾಡಿ ಶುರು ಮಾಡಿಬಿಟ್ಟು ಸಾಯಂಕಾಲ ಆದರೂ ನಾನು ಈ ಕಡೆ ಹೋಗ್ಲಿಕ್ಕಾಗೋದಿಲ್ಲ. ದಯವಿಟ್ಟು ಅಲ್ಲಿ ಹೋಗಿ ಯಾರು ಸಲಹೆ ಹೇಳಿದ್ರು ಒಬ್ಬರು ಹೇಳಿದ್ರೆ ಇನ್ನೊಬ್ಬರು ರಿಪೀಟ್ ಮಾಡಬೇಡಿ. ದಯವಿಟ್ಟು ಸಲಹೆಗೆ ಹೇಳಿ. ನಿಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಎಲ್ಲ MLAಗಳು ಸಮೇತ ಇವತ್ತು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಬರ್ತಾರೆ, ಅವರು ನಿಮ್ಮ ಸದಸ್ಯರು. ಅದನ್ನು ಬಿಟ್ಟು ಏನಾದರೂ ಹೇಳ್ಬೇಕಂತ ದಯವಿಟ್ಟು ಹೇಳಿ. ನನಗೆ ಬೇಗ ಹೋಗ್ಬೇಕಂತ ನಿಮಗಾಗಲೇ ಲೇಟ್ ಆಗ್ತದೆ, ಗೊತ್ತಾಯ್ತಲ್ಲ. ಅದರಿಂದ ಅದಕ್ಕೆ ಸಲಹೆ ಕೇಳ್ಕೊಂಡು ಈಗ 2 ವಿಚಾರ ಹೇಳ್ಬೋದು. ಈಗ ಆಂಜನೇಯ ಅವರಿಗೆ 2 ವಿಚಾರ. ಒಂದು, ನಮ್ಮ ರಾಜ್ಯದಲ್ಲಿ ಯಾವುದೇ ಪವರ್ ಕಟ್ ಇಲ್ಲ. ನಾವು ಬರಗಾಲ ಬಂದಿದ್ರು, ಬಿಸಿಲುಗಾಲವಿದ್ದರೂ 7 ಗಂಟೆ ಮಾಡಿದ್ದೀವಿ. ಈ ವರ್ಷ ಸಮೇತ ಮಾಡಿದ್ದೀವಿ.